ಆರ್ಯರು ಮತ್ತು ದ್ರಾವಿಡರ ನಡುವಿನ ವ್ಯತ್ಯಾಸ ಹಾಗೂ ಅವರ ಮೂಲದ ಬಗ್ಗೆ ದಶಕಗಳಿಂದ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳಲ್ಲಿ ಚರ್ಚೆ ನಡೆಯುತ್ತಿದೆ. ಸದ್ಯ ಲಭ್ಯವಿರುವ ಐತಿಹಾಸಿಕ ಮತ್ತು ವೈಜ್ಞಾನಿಕ ಪುರಾವೆಗಳ ಆಧಾರದ ಮೇಲೆ ಈ ಕೆಳಗಿನ ಮಾಹಿತಿಯನ್ನು ನೀಡಬಹುದು. 1. ಮೂಲ ಎಲ್ಲಿಯದು? ಒರಿಜಿನ್. ಆರ್ಯರು ಇವರು ಮಧ್ಯ ಏಷ್ಯಾದ ಸೆಂಟ್ರಲ್ ಏಷ್ಯಾ ಹುಲ್ಲುಗಾವಲು ಪ್ರದೇಶಗಳಿಂದ ಅಥವಾ ರಷ್ಯಾದ ದಕ್ಷಿಣ ಭಾಗದಿಂದ ಬಂದವರು ಎಂಬುದು ವ್ಯಾಪಕವಾಗಿ ನಂಬಲಾದ ಸಿದ್ಧಾಂತ. ಸುಮಾರು ಕ್ರಿಸ್ತಪೂರ್ವ 1500ರ ಸುಮಾರಿಗೆ ಇವರು ಭಾರತಕ್ಕೆ ವಲಸೆ ಬಂದರು ಎಂದು ಹೇಳಲಾಗುತ್ತದೆ. ದ್ರಾವಿಡರ ಮೂಲದ ಬಗ್ಗೆ 2 ಪ್ರಮುಖ ಅಭಿಪ್ರಾಯಗಳಿವೆ. ಒಂದು ಗುಂಪಿನ ಪ್ರಕಾರ ಇವರು ಭಾರತದ ಮೂಲ ನಿವಾಸಿಗಳು. ಇನ್ನೊಂದು ಸಂಶೋಧನೆಯ ಪ್ರಕಾರ ಇವರು ಮೆಡಿಟರೇನಿಯನ್ ಪ್ರದೇಶದಿಂದ ಬಂದು ಆರ್ಯರಿಗಿಂತ ಮೊದಲೇ ಸಿಂಧೂ ನಾಗರಿಕತೆಯನ್ನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಟ್ಟಿದವರು. 2. ಪ್ರಮುಖ ವ್ಯತ್ಯಾಸಗಳು. ವಿಷಯ: ಆರ್ಯರು, ದ್ರಾವಿಡರು. ಭಾಷೆ: ಇವರು ಇಂಡೋ ಆರ್ಯನ್ ಭಾಷೆಗಳನ್ನು ಮಾತನಾಡುತ್ತಿದ್ದರು. ಸಂಸ್ಕೃತ ಇದರ ಮೂಲ. ಇವರು ದ್ರಾವಿಡ ಭಾಷೆಗಳನ್ನು ಮಾತನಾಡುತ್ತಿದ್ದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಜೀವನ ಶೈಲಿ: ಆರಂಭದಲ್ಲಿ ಇವರು ಅಲೆಮಾರಿಗಳಾಗಿದ್ದರು ಮತ್ತು ಪಶುಪಾಲನೆ, ಹಸುಗಳ ಸಾಕಣೆ ಇವರ ಮುಖ್ಯ ವೃತ್ತಿಯಾಗಿತ್ತು. ಇವರು ನಗರ ಕೇಂದ್ರಿತ ಜೀವನ ಮತ್ತು ವ್ಯವಸಾಯದಲ್ಲಿ ನೈಪುಣ್ಯ ಹೊಂದಿದ್ದರು. ಸಿಂಧೂ ನಾಗರಿಕತೆಯ ನಂಟು: ದೇವರು, ಧರ್ಮ, ಪ್ರಕೃತಿ ಆರಾಧಕರು, ಇಂದ್ರ, ಅಗ್ನಿ, ವರುಣ. ಯಜ್ಞಯಾಗಾದಿಗಳಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದರು. ಮಾತೃದೇವತೆ ಶಿವ, ಪಶುಪತಿ ಮತ್ತು ಪ್ರಾಣಿ ಪಕ್ಷಿಗಳ ಆರಾಧನೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದರು. ಪ್ರದೇಶ: ಉತ್ತರ ಭಾರತದಲ್ಲಿ ಮೊದಲು ನೆಲೆಸಿದರು. ಸಪ್ತ ಸಿಂಧೂ ಪ್ರದೇಶ. ಪ್ರಸ್ತುತ ದಕ್ಷಿಣ ಭಾರತದಲ್ಲಿ ಇವರ ಪ್ರಭಾವ ಹೆಚ್ಚಿದೆ. 3. ಆಧುನಿಕ ಸಂಶೋಧನೆ ಏನು ಹೇಳುತ್ತದೆ? ಇತ್ತೀಚಿನ DNA ಸಂಶೋಧನೆಗಳ ಪ್ರಕಾರ ಇಂದಿನ ಭಾರತೀಯರು ಕೇವಲ ಆರ್ಯರು ಅಥವಾ ಕೇವಲ ದ್ರಾವಿಡರಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಕಾಲ ನಡೆದ ಜನರ ಮಿಶ್ರಣದಿಂದಾಗಿ ಭಾರತೀಯರಲ್ಲಿ 2 ಪಂಗಡಗಳ ಜೀನ್ಗಳು ಬೆರೆತಿವೆ.